13 ವರ್ಷದ ನಂತರ ಶನಿ ಜಯಂತಿ ಮೇ 16ನೇ ತಾರೀಕು ಶನಿವಾರ ಬಂದಿದೆ. ಮತ್ತೆ ಅವತ್ತಿನ ದಿನ ಅಮಾವಾಸ್ಯೆ, ಅದನ್ನ ಶನಿ ಅಮಾವಾಸ್ಯೆ ಅಂತಾನೂ ಕರೀತಾರೆ. ಈ ದಿನ ಎಷ್ಟು ಶಕ್ತಿಶಾಲಿ ಅಂತ ಬನ್ನಿ ತಿಳ್ಕೊಳ್ಳೋಣ. ನೀವು ಸಿಂಹ ಅಥವಾ ಧನುರ್ ರಾಶಿಯವರಾಗಿದ್ರೆ ನಿಮ್ಗೀಗ ಶನಿ ದಯೆ ಅಥವಾ ಶನಿ ದಶೆ ಅವಧಿ ನಡೀತಾ ಇದೆ. ಯಾವ ರೀತಿ ಅಂದ್ರೆ ತುಂಬಾ ದಿನಗಳಿಂದ ನೀವು ಸಾಕಷ್ಟು ಕಷ್ಟ ಬೀಳ್ತಾ ಇರ್ತೀರಾ, ಆದ್ರೆ ಯಾವ ಕೆಲ್ಸನೂ ಕೈಗತ್ತಲ್ಲ. ಹಣ ಬಂದ್ರೆ ಕೈಯಲ್ಲಿ ಕಾಸು ಉಳಿಯಲ್ಲ, ಮತ್ತೆ ಮನ್ಸಲ್ಲಿ ಯಾವಾಗ್ಲೂ ಒಂದ್ ರೀತಿಯ ಅಶಾಂತಿ ಇರತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದನ್ನ ಶನಿ ದಶೆ ಅಥವಾ ಶನಿ ದಯೆ ಅಂತ ಕರೀತಾರೆ. ಈ ರೀತಿ ಸಮಸ್ಯೆಗಳನ್ನ ನೀವು ದೂರ ಮಾಡ್ಕೊಬೇಕಂದ್ರೆ ಈ ದಿನ ಶನಿದೇವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಎಳ್ಳಿನ ದೀಪವನ್ನ ಅಂಟಿಸಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ. ಶನಿ ದಶೆ ನಡಿಬೇಕಾದ್ರೆ ಶಾಂತವಾಗಿರ್ಬೇಕು, ಸಹನೆಯಿಂದ ಇರಬೇಕು ಎಂಬ ನಂಬಿಕೆ ಇದೆ. ಆದ್ರಿಂದ ಶ್ರೀಮಂದಿರ್ ಸ್ಟೋರ್ ಅವರು ಶನಿ ಶಾಂತಿ ಕವಚವನ್ನ ತಂದಿದ್ದಾರೆ. ಬಹಳ ಜನರ ನಂಬಿಕೆ ಪ್ರಕಾರ ಈ ಕವಚ ಕಠಿಣ ಸಮಯಗಳಲ್ಲಿ ಸಹನೆ, ಆತ್ಮೀಯ ಸಂಪರ್ಕ ಮತ್ತೆ ಸಕಾರಾತ್ಮಕ ಚಿಂತನೆ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಜೊತೆಗೆ ಮನಸ್ಸಿಗೆ ಶಾಂತಿ ಮತ್ತೆ ನಮ್ಮ ಇನ್ನರ್ ಸ್ಟ್ರೆಂತ್ ಕೂಡ ಜಾಸ್ತಿ ಮಾಡುತ್ತೆ. ಮತ್ಯಾಕ್ ತಡ, ನನ್ನ ಬಯೋನಲ್ಲಿರೋ ಲಿಂಕ್ ಮೂಲಕ ಇದನ್ನ ಪರ್ಚೇಸ್ ಮಾಡಿ ನಿಮ್ಮ ಅದೃಷ್ಟವನ್ನ ಬರಮಾಡ್ಕೊಳ್ಳಿ.